ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ. ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತದೆ ಅನ್ನೋದನ್ನು ತುಂಬಾ ಕ್ವಿಕ್ಕಾಗಿ ನೋಡ್ಕೊಂಡು ಬರೋಣ ಬನ್ನಿ. ಇಲ್ಲಿ ಸ್ನೇಹ ಹಾಗೆ ಪ್ರೇಮ ಇಬ್ಬರ ನಡುವೆ ಒಂದು ದೊಡ್ಡ ಚಾಲೆಂಜ್ ಆಗಿದೆ. ಈ ಕಡೆ ರಾಮನನ್ನ ಪಡ್ಕೋತೀನಿ ಅಂತ ಹೇಳಿ ಸ್ನೇಹ ಸಿದ್ಧವಾಗಿ ನಿಂತ್ಕೊಂಡಿದ್ದಾಳೆ. ಅದೇ ರೀತಿಯಾಗಿ ಪ್ರೇಮ ತನ್ನ ರಾಮನನ್ನ ಬಿಟ್ಕೊಡೋದಿಲ್ಲ. ಅದೇನು ಮಾಡ್ಕೋತೀಯೋ ಮಾಡ್ಕೋ ಅಂತ ಕೂಡ ಹೇಳಿದ್ದಾಳೆ. ಇದರ ನಡುವೆ ಗರುಡ ಹಾಗೆ ಮಲ್ಲಿ ಇಬ್ಬರು ಕೂಡ ಮತ್ತೊಮ್ಮೆ ಪಂಚಮಿ ಮದುವೆ ನಿಲ್ಲಿಸ್ತೀವಿ ಅಂದಾಗ ಅವ್ರಿಗೂ ಕೂಡ ಪ್ರೇಮ ಚಾಲೆಂಜ್ ಮಾಡಿದಾಳೆ. ಅದರ ನಡುವೆ ಇದ್ದ ಕಡೆ ರಾಮ್ಗೆ ಪ್ರೇಮ ಮೇಲೆ ಲವ್ ಆಗಿದೆ. ಸ್ನೇಹ ನಿಜ ಮುಖ ಏನು ಅಂತ ಗೊತ್ತಾಗಿದೆ. ಇಲ್ಲಿ ಪ್ರೇಮಗೋಸ್ಕರ ಸ್ನೇಹನೇ ಎದುರಾಕೊಂಡಿರು ರಾಮ್ ಈ ಕಡೆ ಪ್ರೇಮ ನನ್ನಿಂದಾಗೆ ಇಷ್ಟೆಲ್ಲ ಅಂತ ಹೇಳಿದಾಗ ಯಾಕೆ ಆ ರೀತಿ ಹೇಳ್ತೀಯ, ನನ್ನಿಂದಾಗೆ ಅಂತ ಹೇಳ್ಬೇಡ, ಈಗ ಏನೇ ಇದ್ರೂ ಕೂಡ ಅದನ್ನ ನಾನು ಒಬ್ಬನೇ ಅಲ್ಲ, ನಾವಿಬ್ರು ಒಟ್ಟಿಗೆನೇ ಎದುರಿಸ್ಬೇಕು ಅಂತ ಹೇಳ್ತಿದ್ದಾರೆ. ಈ ಕಡೆ ಪ್ರೇಮ ಗೊತ್ತಾಗಿದೆ ರಾಮ ನನಗೋಸ್ಕರನೇ ಇಷ್ಟೆಲ್ಲ ಫೇಸ್ ಮಾಡ್ತಿದ್ದಾನೆ ಅಂತ. ಈ ಕಡೆ ರಾಮ್ಗೂ ಕೂಡ ಪ್ರೀತಿ ಎಂಥದ್ದು, ಪ್ರೇಮ ತನ್ನನ್ನು ಎಷ್ಟು ಪ್ರೀತಿ ಮಾಡ್ತಾಳೆ, ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿ ಮಾಡ್ತಾಳೆ ಅನ್ನೋ ವಿಷಯ ರಾಮ್ಗೂ ಕೂಡ ಗೊತ್ತಾಗಿದೆ. ಅದೇ ಕಾರಣಕ್ಕೋಸ್ಕರನೇ ಇಲ್ಲಿ ಸ್ನೇಹನ ಎದುರಾಕೊಂಡಿದ್ದಾನೆ ರಾಮ್. ಸ್ನೇಹ ಎಷ್ಟೇ ಹೇಳಿದ್ರು ಕೂಡ ರಾಮ್ ಸ್ನೇಹನ ಒಪ್ಕೊಳ್ಳೋದೇ ಇಲ್ಲ. ಇದರಿಂದ ಸಿಟ್ಟಿಗೆದ್ದಂಥ ಸ್ನೇಹ ತನಗೆ ರಾಮ್ ಚೀಟ್ ಮಾಡಿದಾನೆ ಅಂತ ಹೇಳಿ ಚೀಟಿಂಗ್ ಕೇಸನ್ನು ಹಾಕಿದಾಳೆ. ಈ ಒಂದು ಚೀಟಿಂಗ್ ಕೇಸಿಂದಾಗಿ ಪ್ರೇಮ ಕುಸಿತಕ್ಕೆ ಒಳಗಾಗಿದ್ದಾಳೆ. ಮತ್ತೆ ನಾನು ರಾಮ್ ಕೋರ್ಟ್ಗೆ ಹೋಗ್ಬೇಕಾ ಅಂತ ಹೇಳಿ. ಆದರೆ ರಾಮ್ ಮಾತ್ರ ಧೃತಿಗೆಡ್ತಾ ಇಲ್ಲ, ಎದುರಿಸೋಣ ಒಟ್ಟಾಗಿ, ನಾನೇನು ಚೀಟ್ ಮಾಡಿಲ್ಲ ಅವಳಿಗೆ ಅಂತ ಹೇಳಿ ರಾಮ್ ಕೂಡ ಸಿದ್ಧವಾಗಿ ಕೋರ್ಟ್ಗೆ ಹೋಗೋದಕ್ಕೆ ರೆಡಿ ಆಗಿಬಿಟ್ಟಿದ್ದಾರೆ. ಕೊನೆಗೂ ನಿರ್ಣಾಯಕ ಹಂತ ಬಂದದ್ದಾಯಿತು. ಕೋರ್ಟ್ ಕಟಕಟೆಗೆ ರಾಮ್ ಮತ್ತು ಸ್ನೇಹ ಪ್ರೀತಿ ಬಂದದ್ದು ಕೂಡ ಆಯಿತು. ಈ ಕಡೆ ಸ್ನೇಹ ಕಟಕಟೆ ಮೇಲೆ ನಿಂತದ್ದ ರಾಮ್ ನನಗೆ ಚೀಟ್ ಮಾಡಿದಾನೆ, ಮದುವೆ ಆಗ್ತೀನಿ ಅಂತ ಹೇಳಿ ಮೋಸ ಮಾಡಿದಾನೆ ಅಂತ ಹೇಳ್ತಿದ್ರೆ, ಈ ಕಡೆ ರಾಮ್ ತಾನು ಅಂಥದ್ದು ಏನೂ ಮಾಡಿಲ್ಲ, ನಿಜಕ್ಕೂ ನಾನೇ ಮೋಸ ಹೋಗಿದ್ದೀನಿ ಅನ್ನೋದನ್ನ ಪ್ರೂವ್ ಮಾಡ್ತಿದ್ದಾರೆ. ಹಾಗಿದ್ರೆ ಏನಾಗುತ್ತೆ, ಇಲ್ಲಿ ಸ್ನೇಹ ಪರವಾಗಿ ಜಡ್ಜ್ಮೆಂಟ್ ಬರುತ್ತಾ ಅಥವಾ ಪ್ರೇಮ ಮತ್ತೆ ರಾಮ್ ಒಂದಾಗ್ತಾರಾ, ಏನಾಗತ್ತೆ ಮುಂದಿನ ವಿಡಿಯೋದಲ್ಲಿ ನೋಡಿ.